ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ವಿವಾದ ವಿಚಾರ ಅಭಿಮಾನಿಗಳ ಬೆಂಬಲಕ್ಕೆ ವಿಷ್ಣುವರ್ಧನ್ ಕುಟುಂಬ ಸಹ ನಿಂತಿದೆ. ಮತ್ತೆ ಸ್ಮಾರಕ ನಿರ್ಮಾಣ ಮಾಡಲು ಬೆಂಬಲ ಕೊಡ್ತೀವಿ, ಅದಾಗುತ್ತೆ ಅನ್ನೋದಾದ್ರೆ ನಮ್ಮ ಸಪೋರ್ಟ್ ಸಂಪೂರ್ಣವಾಗಿ ಇರುತ್ತೆ ಅಂತ ಅನಿರುದ್ಧ ಘೋಷಿಸಿದ್ದಾರೆ. ವಿಷ್ಣುವರ್ಧನ್ ಅಳಿಯ ಕರೆದಂತಹ ಸಭೆಯ ಬಳಿಕವಾಗಿ ಈ ಹೇಳಿಕೆಯನ್ನ ಅನಿರುದ್ಧ ಖುದ್ದು ಕೊಟ್ಟಿದ್ದಾರೆ. ಮತ್ತೆ ಹೋರಾಟಕ್ಕೆ ಇಳಿಯತ್ತ ಹಾಗಾದ್ರೆ ವಿಷ್ಣು ಸೇನೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಈಗ ವಿಷ್ಣು ಸ್ಮಾರಕ ವಿಚಾರದಲ್ಲಿ ಕೋರ್ಟ್ ಆಜ್ಞೆಯಂತೆ ಅದನ್ನ ತೆರವು ಮಾಡೋ ಕೆಲಸ ಆಗಿತ್ತು. ಅದಾದ ನಂತರದಲ್ಲಿ ಎದುರುವಂತಹ ಈ ಹೋರಾಟಕ್ಕೆ ನಮ್ಮ ಸಪೋರ್ಟ್ ಕೂಡ ಇದೆ, ಆ ಸ್ಮಾರಕ ಅಲ್ಲಾಗಬೇಕು ಅನ್ನೋದು ನಮ್ಮ ಬಯಕೆ ಕೂಡ ಅಂತ ಅನಿರುದ್ಧ ಮಾತನಾಡಿದರು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕುಟುಂಬ ಅವರ ಅಭಿಮಾನಿಗಳ ಜೊತೆ ಯಾವಾಗಲೂ ಇರ್ತೀವಿ. ಸ್ಮಾರಕ ನಿರ್ಮಾಣ ಆಗೋದಕ್ಕೋಸ್ಕರ ನಾವೆಲ್ಲರೂ ನಿಮ್ಮ ಜೊತೆಯಲ್ಲೇ ಇರ್ತೀವಿ. ನಮ್ಮ ಸಹಕಾರ ನಿಮ್ಮ ಜೊತೆಯಲ್ಲಿ ಇರುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಧನುರಿಂದ. ಧನು, ಅಂದ್ರೆ ಈಗ ಯಾರು ಹೋರಾಟಕ್ಕೆ ಮುಂದಾಗ್ತಾರೆ ಅವರ ಜೊತೆಗೆ ನಾವಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ವಿನಃ ನಾವೇ ಆ ಹೋರಾಟಕ್ಕೆ ಮುಂದೂಡಿ ಇಡ್ತಾ ಇದ್ದೀವಿ ಅಂತ ಹೇಳಿಲ್ಲ ಅಲ್ವಾ? ಎಸ್ ದಿವ್ಯಾ, ಈಗಾಗಲೇ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಹೋರಾಟಗಳೇ ನಡೆದಿರ್ತಕ್ಕಂಥದ್ದು. ಅದಕ್ಕಾಗಿಯೇ ಇವತ್ತು ಸಾಕಷ್ಟು ಹೋರಾಟಗಳೇ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಅನಿರುದ್ಧ ಅವರು ಕೂಡ ಒಂದು ಸಭೆಯನ್ನ ಕರೆದು ಅವರ ಒಂದು ಅಭಿಮಾನಿಗಳನ್ನ ಎಲ್ಲರನ್ನು ಕೂಡ ಒಟ್ಟುಗೂಡಿಸಿ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಮೀಟಿಂಗ್ ನಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಬಂದು ನಿಂತಿರ್ತಕ್ಕಂಥದ್ದು. ಮತ್ತೆ ಜೊತೆಗೆ ಅವ್ರಿಗೆ ನಾವು ನಿಮ್ಮ ಜೊತೆಗೆ ಇರ್ತೀವಿ, ಮತ್ತೆ ಆದ್ರೆ ಈ ಒಂದು ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಮನವಿಯನ್ನ ಮಾಡೋದಕ್ಕೆ ನಾವು ಸಿದ್ಧರಿಲ್ಲ. ನೀವು ಹೋರಾಟವನ್ನ ಮಾಡಿದ್ರೆ ನಾವು ಬಂದು ಅದಕ್ಕೆ ಸಹಕಾರ ನೀಡ್ತೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮಾತುಗಳನ್ನ ಹೇಳಿರ್ತಕ್ಕಂಥದ್ದು. ಒಂದು ಕಡೆ ಅಸಮಾಧಾನವನ್ನ ಅಭಿಮಾನಿಗಳು ಒಂದು ಕಡೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಅನಿರುದ್ಧ ಅವರು ಮತ್ತೆ ವಿಷ್ಣುವರ್ಧನ್ ಕುಟುಂಬ ಇದಕ್ಕೆ ನಿಲ್ಲಬೇಕಾಗಿತ್ತು. ಆದ್ರೆ ಅವರು ನಮ್ಮ ಹೋರಾಟ ನಾವು ಮುಂದೆ ಹೋದಂತ ಸಂದರ್ಭದಲ್ಲಿ ಅವರು ಬಂದು ನಮ್ಮ ಜೊತೆಗೆ ನಿಲ್ತೇವೆ ಅನ್ನೋ ಒಂದು ಮಾತುಗಳನ್ನ ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ಈ ನಿಟ್ಟಿನಲ್ಲಿ ಅನಿರುದ್ಧ ಅವರು ಹೇಳಿರೋ ಒಂದು ಮಾತುಗಳು ಏನಂದ್ರೆ, ನಾವು ಈಗಾಗಲೇ ಸರ್ಕಾರಕ್ಕೆ ಒಂದು ಜಾಗವನ್ನ ಕೇಳಿದ್ವಿ, ಪರ್ಯಾಯವಾಗಿ ಮೈಸೂರಿನಲ್ಲಿ ಒಂದು ಸಮಾಧಿ ನಿರ್ಮಾಣ ಆಗಿದೆ. ಹಾಗಾಗಿ ನಾವು ಮತ್ತೆ ಪರ್ಯಾಯವಾಗಿ ಮತ್ತೆ ಜಾಗವನ್ನ ಕೇಳೋದಕ್ಕೆ ನಾವು ಸಿದ್ಧರಿಲ್ಲ. ನೀವು ಹೋರಾಟವನ್ನ ಮಾಡದೇ ಆದಲ್ಲಿ ಮತ್ತೆ ಅದೇ ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ನೀವು ಯಾವ ರೀತಿಯಾದಂತಹ ಹೋರಾಟಗಳನ್ನ ಮಾಡ್ತೀರಾ, ಅದಕ್ಕೆ ಏನು ತೀರ್ಮಾನಗಳನ್ನ ತೆಗೆದುಕೊಳ್ತೀರಾ, ಅದಕ್ಕೆ ನಾವು ಜೊತೆಗೆ ಇರ್ತೇವೆ ಅನ್ನೋ ಒಂದು ಮಾತುಗಳನ್ನ ಹೇಳಿರ್ತಕ್ಕಂಥದ್ದು. ಇದಕ್ಕೆ ಅಭಿಮಾನಿಗಳು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಸಭೆಯ ನಂತರ ಕೂಡ ಮಳೆ ಬಂತು, ಮಳೆಯನ್ನು ಲೆಕ್ಕಿಸದೆ ಅಭಿಮಾನಿಗಳು ಒಂದು ಹೋರಾಟವನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಕೆಲವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅನಿರುದ್ಧ ಅವರ ಒಂದು ಈ ಸಭೆಯಲ್ಲಿ ಸಾಕಷ್ಟು ಗೊಂದಲಗಳಿದೆ. ಅವರ ಆ ಒಂದು ಸಭೆಯ ನಂತರ ಸಾಕಷ್ಟು ಗೊಂದಲಗಳು ಉಂಟಾಗಿರ್ತಕ್ಕಂಥದ್ದು. ಜೊತೆಗೆ ನಮ್ಗೆ ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಒಂದು ಹೇಳಿಕೆಗಳನ್ನ ಹೇಳಿರೋದು ನಮ್ಗೆ ಸಮಾಧಾನ ತಂದಿಲ್ಲ. ಹಾಗಾಗಿ ಅನಿರುದ್ಧ ಅವರ ಕುಟುಂಬನೇ ನೇರವಾಗಿ ಬಂದು ನಮ್ ಜೊತೆ ನಿಲ್ಬೇಕು. ಮತ್ತೆ ಸಾಕಷ್ಟು ಜನ ಕಲಾವಿದರು ಈ ಒಂದು ಸಮಾಧಿ ಪುನಃ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಕೈ ಜೋಡಿಸ್ತೇವೆ ಎಂದಿದ್ದಾರೆ. ಅದರ ಜವಾಬ್ದಾರಿಯನ್ನು ಹೊತ್ಕೋಬೇಕು ಅನ್ನೋ ಒಂದು ಮಾತುಗಳನ್ನ ಹೇಳಿರ್ತಕ್ಕಂಥದ್ದು. ಆದ್ರೆ ಥ್ಯಾಂಕ್ ಯು ಧನು ನಿಮ್ಮೆಲ್ಲ ಮಾಹಿತಿಗೆ.